ನಮಸ್ಕಾರ ವೀಕ್ಷಕರೇ, HTV ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ ಎಡೂರು. ರಾಜ್ಯ ಬಿಜೆಪಿ ಪಕ್ಷಕ್ಕೆ ಎರಡನೇ ಯೋಗಿ ಆದಿತ್ಯನಾಥ್ ಎಂಟ್ರಿ ಆಗ್ತಾರಾ? ಒಂದೆಡೆ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕನಕಪುರ ಬಂಡೆ ಎಂದೇ ಹೆಸರುವಾಸಿಯಾದಂತಹ ಡಿಕೆ ಶಿವಕುಮಾರ್ ರವರನ್ನ ಕರ್ನಾಟಕದ 25ನೇ ಮುಖ್ಯಮಂತ್ರಿಯನ್ನಾಗಿಸಲು ಪಟ್ಟಾಭಿಷೇಕಕ್ಕೆ ತಯಾರಾಗಿದೆ. ಹೀಗಿರುವಾಗ ಇನ್ನೊಂದೆಡೆ ದಕ್ಷಿಣ ಭಾರತವನ್ನ ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕೆಂದು ರಾಷ್ಟ್ರ ಬಿಜೆಪಿ ಇದೀಗ ಹೊಸ ಕಸರತ್ತನ್ನ ನಡೆಸಿದೆ. ಇದೀಗ ಬಿಜೆಪಿಯ ರಾಷ್ಟ್ರ ವರಿಷ್ಠರು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಕಟ್ಟು ಹಿಂದೂವಾದಿಯನ್ನ, ಸಾಧು ಸಂತನನ್ನ ಬಿಜೆಪಿ ಪಕ್ಷಕ್ಕೆ ಕರೆತರಲು ಇದೀಗ ಕಸರತ್ತನ್ನ ನಡೆಸಿದೆ. ಇದರ ಕುರಿತಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪೊಲಿಟಿಕಲ್ ಬ್ಯೂರೋ ಆದಂತಹ ಜಿ ದೇವರಾಜೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದೀಗ ಬರ್ತಾ ಇರುವಂತಹ ಪ್ರಶ್ನೆ, ರಾಷ್ಟ್ರ ಬಿಜೆಪಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲೇ ಇನ್ನೊಬ್ಬ ಯೋಗಿ ಆದಿತ್ಯನಾಥ್ ಬಿಜೆಪಿಗೆ ಬರ್ತಾರೆ ಅಂತ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು ಅಶ್ವಿತಾ, ಬಹಳ ವಿಶೇಷವಾಗಿ ಇಡೀ ದೇಶದಲ್ಲಿ ಸಂಚಲನ ಮೂಡಿಸುವಂಥ ಒಂದು ಬೆಳವಣಿಗೆಯೊಂದು ಕಂಡು ಬಂದಿದೆ. ಈಗಾಗಲೇ ದಕ್ಷಿಣ ಭಾರತದಲ್ಲಿ ತಮಿಳುನಾಡನ್ನು ತಮ್ಮ ಕೈಯಿಂದ ಕಳ್ಕೊಂಡಾಗಿದೆ ಈಗ ಬಿಜೆಪಿ ಪಕ್ಷ. ಯಾವ ರಾಜ್ಯದಲ್ಲಿ ತನ್ನ ಬೇರನ್ನು ಊರಬೇಕು ಅಂತೇಳಿ ಒಬ್ಬ ಸಮರ್ಥ ನಾಯಕನನ್ನು, ಒಬ್ಬ IPS ಅಧಿಕಾರಿಯನ್ನು ಅಲ್ಲಿ ನೇಮಕವನ್ನು ಮಾಡಿ ಆ ವ್ಯಕ್ತಿಯಿಂದ ಪಕ್ಷ ಕಟ್ಟಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ತಂದು ವರಿಷ್ಠರು ಬಂದಿದ್ದರು. ಅಲ್ಲಿ ಎಲ್ಲ ಒಂದು ಕಡೆ ವಿಫಲರಾದರು. ಅಲ್ಲಿ ಭಾಳ ವಿಶೇಷವಾಗಿ ಅಣ್ಣಾಮಲೈ ಅಂತ ಒಬ್ಬ ಧೀಮಂತ ಒಬ್ಬ ನಾಯಕನನ್ನು ತನ್ನ ವೃತ್ತಿಗೆ ರಾಜೀನಾಮೆಯನ್ನು ಕೊಡಿಸಿ ತಮಿಳುನಾಡಿನ ಅಧ್ಯಕ್ಷ ಆಗಿ ಘೋಷಣೆಯನ್ನು ಕೂಡ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಆತನಿಗೆ ಸರಿಯಾದ ರೀತಿಯ ಸಹಕಾರವನ್ನು ಕೊಡದೆ ಇಡೀ ತಮಿಳುನಾಡು ರಾಜ್ಯದಲ್ಲಿ ಏಕಾಏಕಿಯಾಗಿ ವಿಜಯ್ ಅವರ ಪಕ್ಷ ಉದಯವಾಗ್ತದಲ್ಲಿ. ಉದಯವಾದ ನಂತರ ಇಡೀ ತಮಿಳುನಾಡನ್ನ ಸಂಪೂರ್ಣ ಆಡಳಿತ ಚುಕ್ಕಾಣಿ ಉಲ್ಟಾದ ತಕ್ಷಣ ಕೇಂದ್ರದಲ್ಲಿ ಭಾಳ ಎಚ್ಚೆತ್ಕೋತರಾಗಲಿ. ಎಲ್ಲಿ ತಪ್ಪನ್ನು ಮಾಡಿದೆ ಭಾರತೀಯ ಜನತಾ ಪಕ್ಷದ ಬಂದು ವಿಶೇಷವಾಗಿ ಅಂತ ಅಂದರೆ, ಫಸ್ಟು ತಪ್ಪು ಮಾಡಿದ್ದನ್ನು ಐಡೆಂಟಿಫೈ ಮಾಡೋದೇ ಒಂದು ವಿಂಗ್ ಇದೆ ಅಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ. ಅದು ಹೈಕಮಾಂಡಲ್ಲಿ ಸುದೀರ್ಘ ಚರ್ಚೆ ಆದ ನಂತರ ಕರ್ನಾಟಕದಲ್ಲಿ ಇದುವರೆಗೂ ಹೇಗೆ ತೆರೆಮರೆಯಲ್ಲಿ ಸಿದ್ದರಾಮಯ್ಯಂದು ಆಡಳಿತ ನಡೀತಾ ಇತ್ತಲ್ಲಿ. ಕಾರಣ ಏನು ಅಂತ ಅಂದರೆ, ಪಂಚ ಗ್ಯಾರಂಟಿಯನ್ನು ಕೊಟ್ಟು ಘೋಷಣೆಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಗ್ಯಾರಂಟಿಯ ಹೆಸರಿನಲ್ಲಿ ಸರ್ಕಾರ ನಡೀತಾ ಇತ್ತು. ಆದರೆ ಭಾಳ ವಿಶೇಷವಾಗಿ ಏನು ಅಂತ ಅಂದರೆ, ಕನಕಪುರದ ಬಂಡೆ ಎಂದು ಹೆಸರುವಾಸಿಯಾಗಿದೆ ಅಂತ ಮತ್ತು ಭಾಳ ನಿಷ್ಕ್ರೂರವಾಗಿ ಕಟುವಾಗಿ ವರ್ತಿಸುವಂಥ ಒಬ್ಬ ರಾಜಕಾರಣಿ ಯಾರು ಇದ್ದಾರೆ ಅಂತಾರೆ, ಅದು ಡಿ ಕೆ ಶಿವಕುಮಾರ್. ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ಮಾಡ್ತು, ಆಗ ಬಿಜೆಪಿಗೆ ಸ್ವಲ್ಪ ಬೆಚ್ಚಗೆ ಆಯಿತು. ಆಗ ಕೇಂದ್ರ ವರಿಷ್ಠರಲ್ಲಿ ತೀರ್ಮಾನವನ್ನು ಮಾಡಿ ನಮಗೆ ಬಂದ ಮಾಹಿತಿಗಳ ಪ್ರಕಾರ ಈ ಇಡೀ ದಕ್ಷಿಣ ಭಾರತವನ್ನು ನಾವು ಹಿಂದೂ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥ ಒಬ್ಬ ಪ್ರಬಲ ನಾಯಕರನ್ನು ನಾವು ಹಾಕಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂತು ಅಲ್ಲಿ. ಕಾರಣ ಏನು ಅಂತಂದರೆ, ಈಗಾಗಲೇ ತಮಿಳುನಾಡಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ನಶಿಸಿ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಕಾರಣ ಯಾಕೆಂದರೆ ಅಲ್ಲಿ ಯಾವ ಕಮ್ಯುನಿಟಿ ಬರ್ತಾಯಿದೆ ಎಲ್ಲ ಗೊತ್ತಿರೋ ವಿಚಾರ ಅದರಲ್ಲಿ. ಆದರೆ ಇಡೀ ದಕ್ಷಿಣ ಭಾರತಕ್ಕೆ ಕೇಂದ್ರ ಬಿಂದುವಾಗಿರೋದು ಯಾವುದು? ಕರ್ನಾಟಕ. ಈ ಕರ್ನಾಟಕ ಯಾವಾಗ ಡಿ ಕೆ ಶಿವಕುಮಾರ್ ಕೈಲಿ ಹೋಗ್ತೋ, ಮತ್ತು ಇಲ್ಲಿ ಭಾಳ ಪ್ರಮುಖವಾಗಿ ಏನಂತಂದರೆ, ಒಂದು 2-3 ಸಮುದಾಯಗಳು ಭಾಳ ಪ್ರಬಲವಾಗಿದ್ದಾವೆ. ಒಂದು ಲಿಂಗಾಯತ ಸಮುದಾಯ, ಒಂದು ಒಕ್ಕಲಿಗ ಸಮುದಾಯ, ಒಂದು ಕುರುಬ ಸಮುದಾಯ. ಈ 3 ಸಮುದಾಯಗಳು ಭಾಳ ಬಲಿಷ್ಠವಾಗಿ ಬೆಳ್ಕೊಂಡಿದ್ದಾವೆ. ಅದ್ರ ಜೊತೆಗೆ ಕಾಂಗ್ರೆಸ್ಗೆ ವಿಶೇಷವಾಗಿ ಅಂತಂತಾರೆ, ದಲಿತರು ಮುಸ್ಲಿಮ್ಸು ಸ್ವಲ್ಪ ಸಪ್ರೇಟ್. ಅವರು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಡೈವರ್ಟ್ ಆಗಲ್ಲ. ಅವರು ಯಾವ ಮೆಜಾರಿಟಿ ಬರ್ತಾರೋ ಅವ್ರ ಕಡೆಗೆ ಡೈವರ್ಟ್ ಆಗೋಂಥವ್ರು. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆದರೆ ಮುಂದೆ ಏನು ಮಾಡಬೇಕು ಅಂತ ಅವತ್ತಿಂದೇ ಆಲೋಚನೆ ಇತ್ತು ಅವ್ರಿಗೆ ಇಲ್ಲಿ. ಆ ಕಾರಣದಿಂದಲೇ ಒಕ್ಕಲಿಗ ಸಮುದಾಯವನ್ನು ಜೊತೆ ಕರ್ಕೋಬೇಕು ಅಂತೇಳಿ HD ಕುಮಾರಸ್ವಾಮಿ ಅವರನ್ನ ಪಾರ್ಟಿಗೆ ಅವರು ಅಲಯನ್ಸ್ ಮಾಡ್ಕೊಂಡಿದ್ದು, JDS ಪಕ್ಷವನ್ನು. ಈಗಾಗಲೇ ಭಾಳ ದೊಡ್ಡ ದೊಡ್ಡ ಚರ್ಚೆ ಆಗ್ತಿದೆ. ದೇವೇಗೌಡರನ್ನ ಯಾವ ಕಾರಣಕ್ಕೆ ಅವ್ರು ರಾಜ್ಯಸಭೆ ಮೆಂಬರ್ ಮಾಡಬೇಕು ಬೇಡ ಅನ್ನೋದು ಚರ್ಚೆ ಆಗ್ತಿದೆ. ಇಲ್ಲಿ ಭಾಳ ಪ್ರಮುಖವಾಗಿ ಆಗಿದ್ದೇನು ಅಂತ ಅಂದರೆ, ಯಾವಾಗ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಮತ್ತು ಕುರುಬ ಸಮುದಾಯ ಇದ್ದಾರೆ, ಈ ಸಮುದಾಯದ ಅಗ್ರಗಣ್ಯ ನಾಯಕರುಗಳು ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅನ್ನೋದು ಇಂದಿನಿಂದ ಬಂದಿರುವಂಥ ಪೂರ್ವಜ ಬಂದಂಥ ಸುದ್ದಿಗಳಲ್ಲಿ. ಭಾಳ ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ವಿಜಯೇಂದ್ರ ಸಂಪೂರ್ಣ ಫೇಲ್ಯೂರು ಅಧ್ಯಕ್ಷ ಅಂತೇಳಿ ಈಗಾಗಲೇ ಜಗತ್ ಜಾಹೀರಾತಾಗಿದೆ. ಕಾರಣ ಏನು ಅಂತಂದರೆ, ಎಷ್ಟೇ ಪರಿಶ್ರಮ ಪಟ್ಟರು ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವನ ಜೊತೆ ಕೈ ಜೋಡಿಸಿ ಹೋಗೋ ಅಂತಾರೆ ಯಾರೂ ಇಲ್ಲ. ಅವನು ಈಗ ಯಡಿಯೂರಪ್ಪನಿಗಿಂತಲೂ ತುಂಬ ಹೆಚ್ಚು ಕೆಲಸ ಮಾಡ್ತಾ ಇರ್ಬೋದಲ್ಲಿ, ಸಂಘಟನೆಯಲ್ಲಿ ಮಹಾ ಚತುರ ಇರ್ಬೋದಲ್ಲಿ. ಆದರೆ ಕಾರಣ ಏನು ಅಂತ ಅಂದರೆ, ಜೊತೆ ಹೋಗ್ಬೇಕಲ್ಲ, ನಡ್ಕೊಂಡು ಹೋಗ್ಬೇಕಲ್ಲ. ಸೊ ಆ ಕಾರಣದಿಂದ ವಿಜಯೇಂದ್ರನಿಗೆ ಸಾಥ್ ಕೊಡೋಂಥವ್ರು ಬೇರೆ ಯಾರು ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ. ಯಾರು ಕೆಲವರು ಪಟ್ಟಂಗಿಗಳು ಅವ್ರ ಜೊತೆ ಇದ್ದಾರೆ ಅಲ್ಲಿ.
ಆದರೆ ನಿಜವಾಗಿ ನಾಯಕರಾಗಿರುವಂಥವ್ರು ಸಂಪೂರ್ಣ ಎಲ್ಲ ಸಮುದಾಯದ ನಾಯಕರುಗಳು ಯಾರು ಕೂಡ ಜೊತೆ ಕೈ ಜೋಡಿಸ್ತಾ ಇಲ್ಲ. ಅದು ವಿಜಯೇಂದ್ರ ಅವರ ವೈಫಲ್ಯತೆಯಲ್ಲಿ. ಭಾಳ ವಿಶೇಷವಾಗಿ ವಿಜಯೇಂದ್ರ ತಂದೆಯವರು ಬಿ.ಎಸ್. ಯಡಿಯೂರಪ್ಪನವರು ಹಿಂದಿನಿಂದಲೂ ಸೈಕಲ್ ತುಳ್ಕೊಂಡು ಸಂಘಟನೆ ಮಾಡ್ಕೆ ಬಂದಂಥವ್ರು. ಅವರು ಪ್ರಶ್ನಾತೀತ ನಾಯಕನಾಗಿ ಉದ್ಭವ ಆಗಿದ್ದವರಲ್ಲಿ ವಯೋಸಹಜ ಒಂದು ಸಮಸ್ಯೆಯಿಂದ ಅವರು ರಾಜಕೀಯ ನಿವೃತ್ತಿ ಆಗ್ಬೇಕಾಗುವಂಥವ್ರಲ್ಲಿ. ಆದರೆ ಇವತ್ತು ಕೂಡ ಅದೇ ಉರುಪಿದ್ದಾರೆ ಯಡಿಯೂರಪ್ಪನವ್ರಿಗೆ. ಬಹಳ ಪ್ರಮುಖವಾಗಿ ಇದನ್ನೆಲ್ಲ ಅನಲೈಸ್ ಮಾಡಿದಂಥ ಕೇಂದ್ರದ ವರಿಷ್ಠರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ದಕ್ಷಿಣ ಭಾರತವನ್ನ ಬಹಳ ಪವರ್ಫುಲ್ ಆಗಿ ಹಿಡಿಬೇಕು ಅಂತ ಅಂದ್ರೆ ಹಿಂದೂ ಸನಾತನ ಧರ್ಮದಲ್ಲಿರುವಂತ ಒಬ್ಬ ಧೀಮಂತ ನಾಯಕ, ಕಟು ವಿರೋಧಿ, ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಅಗ್ಗ ಜಗ್ಗಾಟಕ್ಕೂ ಜಗದೇ ಇರುವಂತ ಒಬ್ಬ ನಾಯಕ ಬೇಕು ಅಂತ ಹೇಳಿ ನಮಗೆ ಬಲ್ಲ ಮೂಲಗಳ ಪ್ರಕಾರ ಒಬ್ಬ ಜೂನಿಯರ್ ಯೋಗಿ ಆದಿತ್ಯನಾಥನ್ನ ಇವತ್ತು ಕರೆತಂದು ರಾಜ್ಯದ ಚುಕ್ಕಾಣಿ ಕೊಡ್ಲಿಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಿದೆ ಅಂತೇಳಿ ಈಗಾಗಲೇ ಜಾಹೀರಾತಾಗಿದೆ ಅಲ್ಲಿ. ಸರ್, ಆ ರೀತಿ ಯಾರು ಇರ್ಬೋದು ಸರ್? ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಯಾರು ಆ ತರ ಒಂದು ಹಿಂದೂವಾದಿ ಇದ್ದಾರೆ ಸರ್? ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಹೌದು, ಈಗ ಒಂದು ನಮ್ಮ ವೀಕ್ಷಕರಿಗೆ ಬಹಳ ಯಕ್ಷ ಪ್ರಶ್ನೆ ಇದು. ಖಂಡಿತ. ಒಬ್ಬ ಪಂಚಮಸಾಲಿಯ ನಾಯಕನಾಗಿ ಯಾವುದೇ ಸ್ವಾಮೀಜಿಗಳನ್ನ ನಿರ್ದಾಕ್ಷಿಣ್ಯವಾಗಿ ತಪ್ಪು ಅಂತ ಖಂಡಿಸಿ ಅವ್ರು ಮಾಡಿದ್ದು ಸರಿ ಇಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡುವಂತ ಏಕೈಕ ನಾಯಕ ಯಾರು ಇದ್ದಾರೆ ಅಂತ ಅಂದ್ರೆ ಅದು ಜೂನಿಯರ್ ಯೋಗಿ ಆದಿತ್ಯನಾಥ. ಯಾಕೆ ಅಂತ ಅಂದ್ರೆ ಅವರನ್ನ ರಾಜ್ಯದಿಂದ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಆಡಳಿತ ಸರ್ಕಾರ ಏನಿದೆ ಅವರನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡ್ತಾರೆ. ಎರಡನೇದಾಗಿ ಬಿಜಾಪುರಕ್ಕೆ ಅವ್ರು ಕಾಲೇ ಇಡಬಾರ್ದು ಅಂತೇಳಿ ಅವ್ರನ್ನ ಗಡಿಪಾರು ಮಾಡ್ತಾರೆ ಅಲ್ಲಿ. ಆದ್ರೂ ಕೂಡ ಅವರು ಕೇರ್ ಮಾಡಲ್ಲ. ಅಲ್ಲಿ ನ್ಯಾಯಾಲಯದ ಮೊರೆ ಹೋಗಿ ಸ್ಟೇ ತಗೊಬಂದು ಮತ್ತೆ ಬಿಜಾಪುರ ಕಾಲಿಡ್ತಾರೆ ಅಲ್ಲಿ. ಬಹಳ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ಅದು ಕೇವಲ ಸಾಧುವಾಗಿ ಮಾತ್ರ ಉಳಿದಿಲ್ಲ. ಅವರು ಒಬ್ಬ ಸಾವಯವ ಕೃಷಿಯ ನಾಯಕನಾಗಿ ಬೆಳೆದಿದ್ದಾರೆ ಅಲ್ಲಿ. ಲಕ್ಷಾಂತರ ಜನರ ಮನಸ್ಸು ಹೃದಯ ಆಗಿದ್ದಿರುವಂತ ಒಬ್ಬ ಧೀಮಂತ ನಾಯಕ, ಸಮಾಜ ಸೇವಕ ಅಂತಾನೆ ಹೆಸರಾಗಿದ್ದಾರೆ. ಹೌದು. ಆಮೇಲೆ ಕೋಟ್ಯಾಂತರ ಗೋಗಳನ್ನ ತನ್ನ ಶಾಲೆಯಲ್ಲಿ ಕಟ್ಟಿ ಗೋಶಾಲೆಯನ್ನು ನಿರ್ಮಾಣ ಮಾಡಿ ಹಿಂದೂ ಸನಾತನ ಧರ್ಮವನ್ನು ಎತ್ತಿಡಿದಂತ ಒಬ್ಬ ಧೀಮಂತ ನಾಯಕ ಎರಡನೇ ಯೋಗಿ ಆದಿತ್ಯನಾಥ್ ಯಾರು ಅಂತ ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಅವರು RSS ನ ಮುಖ್ಯಸ್ಥ ಭಾಗವತ್ರವರ ಆಪ್ತರು. ಅದೆಲ್ಲದಕ್ಕಿಂತ ಮೋದಿಯ ಮನಸ್ಸನ್ನ ಗೆದ್ದಿರೋ ಅಂತವ್ರು. ದಯವಿಟ್ಟು ವೀಕ್ಷಕರು ಕಾಯ್ತಾ ಇದ್ದಾರೆ ಅಂತ ವ್ಯಕ್ತಿ ಯಾರು ಅಂತ ತಿಳಿಸಿ ಸರ್. ಹೌದು, ಬಹಳ ವಿಶೇಷವಾಗಿ ನಾನು ಅವರ ಹೆಸರನ್ನ ಬಹಿರಂಗ ಪಡಿಸ್ತೀನಿ. ನಾನಲ್ಲಿ ಈಗಾಗಲೇ ಕನ್ನೇರಿ ಮಠದ ಕಾಡು ಸಿದ್ದೇಶ್ವರ ಶ್ರೀಗಳನ್ನ ಈ ರಾಜ್ಯದ ಚುಕ್ಕಾಣಿಯನ್ನು ಕೊಟ್ಟು ಅವರನ್ನು ಸಂಘಟನೆಗೆ ಬಿಟ್ಟಾಗ ಇಡೀ ಸೌತ್ ಇಂಡಿಯಾದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅಧಿಕಾರವನ್ನು ಹಿಡಿಬಹುದು ಅನ್ನೋ ಒಂದು ತೀರ್ಮಾನವನ್ನ ರಾಷ್ಟ್ರದ ನಾಯಕರಾದಂಥ ನರೇಂದ್ರ ಮೋದಿಜಿ ಆಗಿರ್ಬೋದು, ಅಮಿತ್ ಶಾಜಿ ಆಗಿರ್ಬೋದು, ನಿತಿನ್ ನಬೀನ್ ಆಗಿರ್ಬೋದು, ಕರ್ನಾಟಕದ ಪ್ರಮುಖ ನಾಯಕರಾಗಿರುವಂಥ ನಮ್ಮ ಸಂತೋಷ್ BL ಸಂತೋಷ್ ಅವರು, ಇವರು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ತೀರ್ಮಾನವನ್ನು ಮಾಡಿ ಅವರನ್ನು ತಂದು ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿದ್ರೆ ಅವರಿಗೆ ಅಜಾತ ಶತ್ರುಗಳು, ಅವ್ರಿಗೆ ಯಾರು ಶತ್ರುಗಳೇ ಇಲ್ಲ ಅವ್ರಿಗೆ. ಆಮೇಲೆ ಲಿಂಗಾಯತ ಸಮುದಾಯದ ಬಹಳ ಪವರ್ಫುಲ್ ಲೀಡರ್ ಅವರು. ಬಟ್ ಆದ್ರೆ ಅವ್ರು ಎಷ್ಟು ಮಟ್ಟಿಗೆ ಒಪ್ತಾರೆ ಅನ್ನೋದು ಅದು ನಮಗೆ ಯಕ್ಷ ಪ್ರಶ್ನೆಯಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಅವರು ತನ್ನ ಸನ್ಯಾಸತ್ವ ತೊಡಗಿಸ್ಕೊಂಡಿರೋದ್ರಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಇಲ್ಲ ಅದು ಯಕ್ಷ ಪ್ರಶ್ನೆ ಇರೋದಲ್ಲಿ. ಬಟ್ ಆದ್ರೂ ಕೂಡ ಅಲ್ಲಿ ಅವ್ರನ್ನ ತಂದು ಹಾಕ್ಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಒಂದು ಚರ್ಚೆ ಅಂತೂ ಆಗಿದ್ದು ಸತ್ಯ. ವರಿಷ್ಠರೆಲ್ಲ ಸೇರಿ ಸಭೆ ನಡೆಸಿ ಇದನ್ನ ಮಾತಾಡಿರೋದಂತೂ ಖಚಿತವಾಗಿದೆ ಅದು. ನಾವು ಹೇಳ್ದಾಗೆ ಈಗಾಗಲೇ ತೆರೆಮರೆಯಲ್ಲಿ ಹಿಡಿದಿರುವಂಥ ಹೈಕಮಾಂಡ್ ನ ತೀರ್ಮಾನ ಬಹಳ ಪವರ್ಫುಲ್ ಆಗಿ ರಾಜ್ಯ ರಾಜಕಾರಣದ ಮೇಲೆ ಬೆಳಕನ್ನು ಚೆಲ್ಲಬಹುದು. ಕಾರಣ ಏನು ಅಂತ ಅಂದ್ರೆ ಕನ್ನೇರಿ ಮಠದ ಕಾಡು ಸಿದ್ದೇಶ್ವರ ಶ್ರೀಗಳ ಅವರ ಹಾವಭಾವಗಳು, ಅವರ ನಡೆನುಡಿ, ಅವರು ರಾಜಕೀಯಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರೆ ಅವರಿಗೆ ಶತ್ರುಗಳೇ ಇಲ್ಲ. ಅವರಿಗೆ ಪ್ರತಿಯೊಂದು ಜನಾಂಗದವರು ಕೂಡ ಅವರನ್ನ ಆಪ್ತರಾಗಿ ಸ್ವೀಕಾರ ಮಾಡುವಂತ ಒಂದು ಹೃದಯವಂತಿಕೆ ಇರುವಂತ ಒಬ್ಬ ವ್ಯಕ್ತಿ ಅವರಲ್ಲಿ. ಸೊ ಹಾಗಾಗಿ ಅವರಿಗೆ ಯಾವುದೇ ಇವತ್ತೇನು ಭಾರತೀಯ ಜನತಾ ಪಕ್ಷದಲ್ಲಿ 4-5 ಪಂಗಡಗಳಿದಾವಲ್ಲ, ಕೆಲವರೆಲ್ಲ ವಿಜಯೇಂದ್ರ ಒಂದು ಪಂಗಡ ಮತ್ತು ಇನ್ನೊಬ್ಬ ಯಾರ ಶಾಸಕ ಪಂಗಡ, ಈ ತರ ಹಲವಾರು ಪಂಗಡಗಳು, ಈ ಯಾವ ಪಂಗಡಗಳು ಉಳಿಯೋದಿಲ್ಲ ಅಲ್ಲಿ. ಏಕಮಾತ್ರ ವ್ಯಕ್ತಿಯಾಗಿ ಅವನು ಇಡೀ ರಾಜ್ಯಕ್ಕೆ ಒಬ್ಬ ಎರಡನೇ ಯೋಗಿ ಆದಿತ್ಯನಾಗಿ ಬರ್ತಾನೆ ಅಲ್ಲಿ. ಕಾರಣ ಯಾಕೆಂದ್ರೆ ರಕ್ಷಿತಾ, ಬಹಳ ಪ್ರಮುಖವಾಗಿ ಇಲ್ಲಿ ಕಟು ಒಂದ್ ರೀತಿಯಲ್ಲಿ ಎಷ್ಟು ಅಪ್ಪಟ ಹಿಂದೂವಾದಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ನೇರವಾಗಿ ಖಂಡಿಸುವಂತ ವ್ಯಕ್ತಿ ಅವನು. ಅವ್ರಿಗೆ ಇರೋಂತ ಒಂದು ಆ ಚಾಲೆಂಜ್ ಇದೆಯಲ್ಲ ತಗೊಳ್ಳೋಂಥದ್ದು. ಈಗ ನಾವು UP ನೋಡಿರ್ಬೋದು ಯೋಗಿ ಆದಿತ್ಯನಾಥ್ ಅವ್ರು ಯಾವ ತರ ಮಾಡ್ತಾರೆ ಅಂತ ಹೇಳಿ. ಯಾರು ನಮ್ಮ ದೇಶ ವಿರೋಧಿ ಕೆಲಸ ಮಾಡ್ತಾರೆ ಒಡೆದು ಬಿಸಾಕಷ್ಟು ಮುಲಾಜೆ ಬೇಡ, ತೆಗೆದು ಕಳಿಸ್ಬಿಡಲ್ಲಿ. SIR ಅಲ್ಲಿ ಯಾರ್ಯಾರು ನಮ್ಮ ದೇಶದಲ್ಲಿ ನುಸುಳಿದ್ದಾರೆ ಬಾಂಗ್ಲಾದೇಶದವರು ಅವ್ರನ್ನ ಯಾವ ರೀತಿ ತೆಗಿಬೇಕು, ಯಾವ ರೀತಿ ಕಳಿಸ್ಬೇಕಂತ ಹೇಳಿ ಕಟು ನಿರ್ಧಾರ ತೆಗೆದುಕೊಂಡಂತ ವ್ಯಕ್ತಿ ಯಾರು ಅಂತ ಅಂದ್ರೆ ಅದು ಯೋಗಿ ಆದಿತ್ಯನಾಥ್. ಸೊ ಆ ಮನಸ್ಸಿನ ದೃಢ ಸಂಪರ್ಕ ಹೊಂದಿರುವಂತ ವ್ಯಕ್ತಿ ಯಾರು ಇದ್ದಾರೆ ಒಂದು ಸಾಧು ಸಂತರ ಸಮೂಹದಲ್ಲಿ ಅಂತ ಅಂದ್ರೆ ಅದು ನಮ್ಮ ಕನ್ನೇರಿ ಮಠದ, ಕೊಲ್ಲಾಪುರದಲ್ಲಿರುವಂತಹ ಕನ್ನೇರಿ ಮಠದ, ಮೂಲತಃ ಬಿಜಾಪುರ ಜಿಲ್ಲೆಯ
ಪರಮೋಚ್ಚ ನಾಯಕರಾದಂಥ ಹಿಂದೂ ಸನಾತನ ಧರ್ಮವನ್ನ ಎತ್ತಿ ಹಿಡಿದಿರುವಂಥ ಒಬ್ಬ ಒಂದು ರೀತಿ ಹೇಳಿರ್ತಂದ್ರೆ ಸಾಧುಗಳಿಗೂ ಕೂಡ ಶತ್ರುವಾಗಿರುವಂಥ ವ್ಯಕ್ತಿ. ಹೌದು. ಕೆಲವು ಕಪಟ ನಾಟಕ ಆಡುವಂಥ ಸಾಧುಗಳಿದಾರಲ್ಲ ಅವರು ಕೂಡ ಶತ್ರು ರೀತಿ ಇರುವಂಥ ಅಪ್ಪಟ ಹಿಂದೂವಾದಿಯಾಗಿರುವಂಥ ನಮ್ಮ ಕನ್ನೇರಿ ಮಠದ ಶ್ರೀ ಕಾಡು ಸಿದ್ದೇಶ್ವರ ಶ್ರೀಗಳನ್ನ ಭಕ್ತರೆಲ್ಲರೂ ಕೂಡ ಅವ್ರನ್ನ ಮಹಾನ್ ವ್ಯಕ್ತಿ ಅಂತ ಪೂಜೆ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಅಜಾತ ಶತ್ರು ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ಸರ್, ಖಂಡಿತ. ನೋಡಿ, ಲಕ್ಷಾಂತರ ಜನ ರೈತರುಗಳು ಅವರ ಸಲಹೆ ಕೇಳಕ್ ಹೋಗ್ತಾರೆ, ಅವರ ಪ್ರವಚನ ಕೇಳಕ್ ಹೋಗ್ತಾರೆ. ಸಾವಯವ ಕೃಷಿಯನ್ನು ಯಾವ ತರ ಮಾಡಬೇಕು, ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಯಾವ ರೀತಿ ಸಾವಯವ ಕೃಷಿ ಮಾಡ್ಬೇಕು, ನಾವ್ ಯಾಕೆ ಗೋವನ್ನ ಮುಸಲ್ಮಾನರಿಗೆ ಕತ್ತರಿಸಿ ಕೊಡಬೇಕು, ಆ ಗೋವಿನಿಂದ ನಾವ್ ಏನೇನು ಅನುಕೂಲ ಪಡಿಬಹುದು ಅಂತ ಅದ್ರ ಬಗ್ಗೆ ಒಂದು ಉತ್ತಮವಾದ ಮಾದರಿಯನ್ನ ಮಾಡ್ಕೊಟ್ಟಿದ್ದಾರೆ ಅವರಲ್ಲಿ. ಹಿಂದೂನಲ್ಲಿ ಏನು ಗೋವಿಗೆ ಯಾವ ಒಂದು ಸ್ಥಾನ ಇದೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಲ್ಲರಿಗೂ. ಸರ್, ಇದೀಗ ಇವರು ಬಿಜೆಪಿಗೆ ಎಂಟ್ರಿ ಆದ್ರೆ, ಇವರು ಏನು ಸ್ವಾಮೀಜಿಗಳಿದ್ದಾರೆ ಎಂಟ್ರಿ ಆದ್ರೆ, ಇಲ್ಲಿ ಬಿಜೆಪಿಯ ಶಕ್ತಿ ಕೇಂದ್ರ ಏನಿದೆ ಅದು ಇನ್ನಷ್ಟು ಸದೃಢವಾಗುತ್ತೆ. ಖಂಡಿತ. ಈಗ ಏನಾಗಿದೆ, ಈಗ 4-5 ಬಣ ಆಗಿದೆ ಇಲ್ಲಿ. ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷ ಮುಂದುವರಿಸಬೇಕು, ಇನ್ನೊಂದು ಟೀಮು ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷ ಆಗಿ ತೆಗಿಬೇಕು ಅಂತ ಹೇಳಿ. ಸೊ ಎಲ್ಲರಿಗೂ ಪ್ರಶ್ನೆ ಅಂತ ಅಂದ್ರೆ, ಯಾರಿಗೂ ಗೊತ್ತಿಲ್ಲದಿರೋಂಥ ವ್ಯಕ್ತಿ ಒಬ್ಬನ ತಂದಲ್ಲಿ ಹಾಕಿದ್ರಲ್ಲಿ ಎಲ್ಲರೂ ಕೂಡ ಅವನ ಹಿಂದೆ ಹೋಗ್ತಾರೆ. ಯಾಕಂದ್ರೆ ಪಂಚಮಶಾಲಿಯ ಒಂದು ಇದನ್ನ ವರ್ಗದ ಏನು ಜನಾಂಗ ಏನಿದೆ, ಇಂದು ಲಿಂಗಾಯತ ಸಮುದಾಯದ ಪಂಚಮಶಾಲಿ ಒಂದು ವರ್ಗ ಏನಿದೆ ಅದು ಬಹಳ ಪವರ್ಫುಲ್, ಅದು ಈ ರಾಜ್ಯದಲ್ಲಿ ಬಹಳ ಪವರ್ಫುಲ್ ಆಗಿದೆ ಇಲ್ಲಿ. ಹಾಗಾಗಿ ಅವರು ತಗೊಳ್ಳೋಂಥ ತೀರ್ಮಾನ ಅದ್ಭುತವಾಗಿರ್ತಾರೆ ಅಂತ ಹೇಳಿ ನಾವು ಯಾವುದಕ್ಕೂ ಒಂದು ಇವತ್ತು ಆರ್ ಅಶೋಕ್ ಅವರನ್ನ ವಿರೋಧ ಪಕ್ಷ ನಾಯಕ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷರನ್ನ ವಿಜೇಂದ್ರ ಮಾಡಿದ್ದಾರೆ. ಇಬ್ರು 2 ದೋಣಿಯಲ್ಲಿ ಹೋದ ಬದಲು ಒಂದೇ ದೋಣಿಯಲ್ಲಿ ಹೋದ್ರು ಕೂಡ ಅಲ್ಲಿ ಸಮಸ್ಯೆ ಆಗ್ಲಿಲ್ಲ. ಹಲವಾರು ಯೋಜನೆಗಳು ಮಾಡಿದ್ರು ಇವರಲ್ಲಿ. ಈಗ ಸಣ್ಣ ಎಕ್ಸಾಂಪಲ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಚಲೋ ಕಾರ್ಯಕ್ರಮ ಮಾಡಿದ್ರು, ಹಲವಾರು ಈ ರೀತಿ ಸುಮಾರು ಕಾರ್ಯಕ್ರಮಗಳು ಮಾಡಿದ್ರು. ಜನ ಅಕ್ಸೆಪ್ಟ್ ಮಾಡಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಳ ಒಪ್ಪಂದಗಳು ಇರ್ತು. ಯಾಕಂದ್ರೆ ಹಿಂದೆ ಅವ್ರ ಮಂತ್ರಿ ಆಗಿದ್ದಾಗ ಏನೇ ಮಾಡಿರ್ತಾರೋ, ಅವ್ರ ರಾಜಕೀಯದಲ್ಲಿ ಏನೇ ಮಾಡಿದ್ರು, ಈ ಎಲ್ಲ ಉಳುಕುಗಳು ಬೇರೆ ವಿರೋಧ ಪಕ್ಷ ಇರ್ತಾರೆ. ಹಾಗಾಗಿ ಈ ಯಾವುದೇ ಉಳುಕಿಲ್ದಿರೋಂಥ ವ್ಯಕ್ತಿ, ಯಾವುದೇ ಕಮಿಟ್ಮೆಂಟ್ ಇಲ್ದಿರೋಂಥ ವ್ಯಕ್ತಿ, ಎಲ್ಲವನ್ನೂ ತ್ಯಾಗ ಮಾಡಿರುವಂಥ ಒಬ್ಬ ಸಾಧು ಸನ್ಯಾಸಿ ಅಂತ ಅಂದ್ರೆ 2ನೇ ಯೋಗಿ ಆದಿತ್ಯನಾಥ್ ಅಂತಂದ್ರೆ ಕೊಲ್ಲಾಪುರದ ಕನ್ನೇರಿ ಮಠದ ಶ್ರೀ ಕಾಡು ಸಿದ್ದೇಶ್ವರ ಶ್ರೀಗಳು ಅಂತೇಳಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಕೆಲವೇ ದಿವಸಗಳಲ್ಲಿ ಆ ತೀರ್ಮಾನ ಏನ್ ಮಾಡ್ತಾರೆ ನಾವೆಲ್ಲ ಕಾದು ನೋಡ್ಬೇಕಾಗಿದೆ, ನೋಡೋಣ ಏನಾಗ್ತದೆ. ಹಾಗೇನೆ ಸರ್, ಇವ್ರು ಏನಾದ್ರು ಬಂದ್ರೆ, ಇವರು ಲಿಂಗಾಯತ ಸಮುದಾಯದವ್ರು ಆಗಿರೋದ್ರಿಂದ ಸ್ವಾಮೀಜಿ ಲಿಂಗಾಯತರ ರಾಜಕಾರಣದಲ್ಲಿ ಮಹಾ ಬದಲಾವಣೆ ಅಂತೂ ಆಗುತ್ತೆ. ಖಂಡಿತ. ಈಗ ಯಡಿಯೂರಪ್ಪನವರೇ ಪರಮೋಚ್ಚ ನಾಯಕ ಅಂತ ಏನ್ ಕೆಲವರು ಬಿಂಬಿಸ್ಕೊಂಡಿದ್ರಲ್ಲಿ ಅವ್ರಿಗಿಂತಲೂ ಒಂದ್ ಹೆಜ್ಜೆ ಮುಂದಿದ್ದಾರೆ ಅನ್ನೋದು ತೋರಿಸಬಹುದು ಅದನ್ನ. ಓಕೆ ಸರ್, ಓಕೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕವನ್ನ ಸ್ವೀಕರಿಸಿ ರಾಜ್ಯವನ್ನ ಆಡಳಿತ ಮಾಡಕ್ ಬಂದು ಏನೇ ಕುತಂತ್ರದಿಂದ ಆಡಳಿತವನ್ನ ಮಾಡೋದಕ್ಕೆ ಬಂದ್ರೂ ಸಹ ಇಲ್ಲಿ ಬಿಜೆಪಿ ಪಕ್ಷ ಅವರನ್ನ ಕಟ್ಟು ಹಾಕೋದಕ್ಕೆ, ಒಬ್ಬ ಹಿಂದೂವಾದಿಯನ್ನ ಕರೆತರೋದಕ್ಕೆ ಸನ್ನದ್ಧವಾಗಿದೆ. ಹೌದು ಅರ್ಚಿತಾ, ಡಿ.ಕೆ. ಶಿವಕುಮಾರ್ ಏನೇ ತೀರ್ಮಾನ ತಗೊಂಡ್ರು ಕೂಡ ಅವ್ರ ಪಕ್ಷದಲ್ಲೇ 1000 ಜನ ಶತ್ರುಗಳಿದ್ದಾರೆ ಅಲ್ಲಿ. ಹೌದು ಸರ್. ಅದರ ಜೊತೆಗೆ ಇವ್ರು ಏನೇ ತಪ್ಪು ಮಾಡಿ ಕೂಡ ನೇರವಾಗಿ ಖಂಡಿಸಂತ ಒಬ್ಬ ಧೀಮಂತ ವ್ಯಕ್ತಿ ಆದರೆ ಅಂತಂದ್ರೆ ಇದಕ್ಕೆ ಸರಿಯಾದ ಒಂದು ಸೂಕ್ತ ತೀರ್ಮಾನವನ್ನು ಹೈಕಮಾಂಡ್ ತಗೊಂಡಿದೆ. ಹಾಗಾಗಿ ಕಾಡು ಸಿದ್ದೇಶ್ವರ ಶ್ರೀಗಳನ್ನ ಈಗಾಗಲೇ ತರೋ ಅಂತ ಎಲ್ಲ ಕಸರತ್ತು ಹಿಡಿದಲ್ಲಿ ಅದು ಸಕ್ಸಸ್ ಆಯ್ತು ಅಂತಂದ್ರೆ ಬಿಜೆಪಿಯಲ್ಲಿ ಮಿನಿಮಮ್ ಒಂದು 170-180 ಸೀಟ್ ಗೆದ್ದು ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಪಕ್ಕ ಅಂತ. ಅದನ್ನ ಬಿಟ್ಟು ಬೇರೆ ಯಾರು ಕೊಡ್ತು ಅಂತ ಅಂದ್ರೆ ಮತ್ತೆ ಅದೇ ಚಿತ್ರಾನ್ನದ ಬದುಕಾಗ್ತದೆ, ಮತ್ತೆ ಕಾಂಗ್ರೆಸ್ನವರಿಗೆ ಅವಕಾಶ ಸಿಗ್ತದೆ. ಇನ್ನೊಂದು 2 ಗ್ಯಾರಂಟಿ ಎಕ್ಸ್ಟ್ರಾ ಕೊಡ್ತಾರೆ ಅವರು, ಜನ ಮತ್ತೆ ಅವರಿಗೆ ವೋಟ್ ಹಾಕ್ತಾರೆ. ಇನ್ನೊಂದು 10 ವರ್ಷ ಇದೇ ರೀತಿ ದೇಶ ರಾಜ್ಯದಲ್ಲಿ ಏನಿದೆ ಬಿಜೆಪಿ ಪಕ್ಷ ಇನ್ನಷ್ಟು ಬಲಿಷ್ಠವಾಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದ ಹಿಂದೂವಾದಿಯನ್ನ, ಸ್ವಾಮೀಜಿಗಳನ್ನ ರಾಜ್ಯ ಬಿಜೆಪಿ ಪಕ್ಷಕ್ಕೆ ಕರೆತರುವಂತದ್ದು ಬಹು ಮುಖ್ಯವಾಗಿರುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ರಾಜ್ಯ ರಾಜಕೀಯಕ್ಕೆ ಯೋಗಿ ಆದಿತ್ಯನಾಥ್ ರೀತಿಯಲ್ಲಿಯೇ 2ನೇ ಯೋಗಿ ಆದಿತ್ಯನಾಥ್ ಬಂದ್ರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಆಡಳಿತವನ್ನ ಹಿಡಿಯೋದು ಪಕ್ಕಾ ಆಗತ್ತೆ. ಹೀಗಿರುವಾಗ ಬಿಜೆಪಿಯ ಮುಂದಿನ ನಡೆ ಏನು ಕಾದು ನೋಡಬೇಕಾಗಿದೆ.